ಸಂಬಂಧವಾಗಿ ಮಾರ್ಪಾಟಾಗ್ಬಿಡುತ್ತೆ ಈ ಒಂದು ಪಯಣದಲ್ಲಿ. ಈ ಕಡೆ ಕವ್ವಳ್ಳಿಯಲ್ಲಿ ತನ್ನ ದೀಪಾವಳಿಯ ವ್ಯಾಪಾರವನ್ನು ಮುಗಿಸ್ಕೊಂಡು ಗೆಂಡೆ ತಿಮ್ಮ ತನ್ನ ಊರಾದ ಸಾಲುಂಡಿಗೆ ಬರ್ತಾನೆ. ಆ ದಿನ ಬೆಳಗ್ಗೆನೇ ಮರಂಕಿ ಮತ್ತು ಶಿವಣ್ಣ ಊರಿಗೆ ಬಂದಿರ್ತಾರೆ. ಅದನ್ನು ಊರಿನ ಕೆಲವರೆಲ್ಲ ನೋಡಿರ್ತಾರೆ. ಆ ದಿನ ಸಂಜೆ ತಿಮ್ಮ ಕೆರೆ ಕಡೆ ಹೋಗ್ತಾನೆ. ಆಗ ಅವನಿಗೆ ನಾಗ ಸಿಗ್ತಾನೆ. ಅವನು ಒಂದು ವಿಷಯವನ್ನು ಹೇಳ್ತಾನೆ. ಏನಂದರೆ, ಮಾರಿಗುಡಿ ಹತ್ರ ಕೆಲವು ಹುಡುಗರೆಲ್ಲ ಸೇರಿಕೊಂಡು, ಅದರಲ್ಲೂ ಈ ಕಾಳ ಇದ್ದಾನಲ್ಲ, ಅವನು ನಿನ್ನ ಹೆಂಡತಿ ಮರಂಕಿ ಹಾಗೂ ಶಿವಣ್ಣನ ಸೇರಿಸಿ ಹೊಲಸಾಗಿ ಮಾತಾಡ್ತಾ ಇದ್ದಾನೆ ಅಂತ ಹೇಳ್ತಾನೆ. ವಿಷಯವನ್ನು ಕೇಳಿಸ್ಕೊಂಡಂತಹ ತಿಮ್ಮನಿಗೆ ಬಹಳ ಕೋಪ ಬರುತ್ತೆ. ಅವನೇನು ಮಾಡ್ತಾನೆ, ಆ ಮಾರಿಗುಡಿ ಹತ್ರ ಹೋಗಿ ಕಾಳನ ಜೊತೆ ಜಗಳ ಆಗುತ್ತೆ ಅವನಿಗೆ. ಆದರೆ ವಿಷಯ ಅವನ ಮನಸ್ಸಿನ ಮೇಲೆ ತುಂಬ ಪರಿಣಾಮವನ್ನು ಬೀರುತ್ತೆ. ಅವನು ತುಂಬ ಗೊಂದಲಕ್ಕೆ ಸಿಕ್ಕಾಕ್ಕೊಳ್ತಾನೆ. ಏನು ಇಂಥ ಜನ ಎಲ್ಲ ಇದ್ದಾರಲ್ಲ, ಈ ರೀತಿ ತಪ್ಪಾಗಿ ಮಾತಾಡ್ತಾರಲ್ಲ ಅಂತ ತುಂಬ ಬೇಸರ ಆಗುತ್ತೆ ಅವನಿಗೆ. ಅವನು ಗವ್ವಳ್ಳಿಗೆ ವ್ಯಾಪಾರಕ್ಕೆ ಹೋದಾಗ ದೇವೀರವನ ಹತ್ರ ಈ ವಿಷಯವನ್ನೆಲ್ಲ ಹೇಳ್ತಾನೆ. ಅವರು ಸಮಾಧಾನ ಮಾಡ್ತಾರೆ. ಊರಂದರೆ ಹಂಗೆ ಬಾಯಿ ಸುಮ್ಮನೆ ಇರೋದಿಲ್ಲ, ನೀನು ಯಾಕೆ ತಲೆ ಕೆಡಿಸ್ಕೊಳ್ತೀಯ, ನಿಂಗೆ ನಂಬಿಕೆ ಇದೆ ಅಲ್ವಾ ಅಂತ ಹೇಳಿಬಿಟ್ಟು ಸಮಾಧಾನ ಮಾಡ್ತಾರೆ. ಅವನು ತುಂಬ ಬೇಸರ ಆಗಿಬಿಡುತ್ತೆ ಅವನಿಗೆ. ಅವನು ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾನೆ. ತನ್ನ ಹೆಂಡತಿ ಈ ಥರ ಎಲ್ಲ ಮಾಡ್ತಾಳ, ಇಲ್ಲ ಆ ಥರ ಎಲ್ಲ ಮಾಡೋದಿಲ್ಲ ಅವಳು, ಈ ರೀತಿ ಗೊಂದಲ ಶುರು ಆಗುತ್ತೆ ಅವನಿಗೆ. ಹೀಗೆ ನಡೀತಾ ಇರಬೇಕಾದ್ರೆ ಮಾಲೇಗೌಡರ ಮಗಳು ರತ್ನಿಯ ಮದುವೆ ಸಿದ್ಧತೆಗಳು ಶುರುವಾಗಿ ನಡೀತಾ ಇರುತ್ತೆ. ಮಾಲೇಗೌಡರು ಏನು ಹೇಳ್ತಾರಂದರೆ, ಚಪ್ಪರಕ್ಕೆ ಬೇಕಾದಂತಹ ಎಲ್ಲ ವಸ್ತುಗಳನ್ನ ಕೊಂಡ್ಕೊಂಡು ಬಂದು ನೀನೇ ಅಲಂಕಾರ ಮಾಡಿಬಿಡು ಅಂತ ಹೇಳ್ತಾರೆ. ಅದೇ ರೀತಿ ಈ ಬಾರಿ ನೀನು ನಿನ್ನ ಮಡದಿಯಾದಂತಹ ಮರಂಕಿಯನ್ನು ಮದುವೆ ಕರ್ಕೊಂಡು ಬರಲೇಬೇಕು ಅಂತ ಹೇಳ್ತಾರೆ. ಎಲ್ರಿಗೂ ಮರಂಕಿಯನ್ನು ನೋಡಬೇಕಂತ ಆಸೆ. ಅದರೊಳಗೆ ಮುದ್ದನಿಗೆ ಮರಂಕಿಯನ್ನು ನೋಡಲೇಬೇಕು ಅನ್ನೋ ಒಂದು ಕುತೂಹಲ ಇರುತ್ತೆ. ಸರಿ ಅಂತ ತಿಮ್ಮ ಹೇಳ್ತಾನೆ, ಆಯಿತು ಖಂಡಿತವಾಗ್ಲೂ ಕರ್ಕೊಂಬರ್ತೀನಿ ಅಂತ. ಅವಳನ್ನ ಕರ್ಕೊಂಬಂದರೆ ಚಪ್ಪರದ ದಿನ ಸಂಜೆ ರತ್ನಿಗೆ ಅಲಂಕಾರ ಎಲ್ಲ ಮಾಡಿಸ್ಬೋದು ಅನ್ನೋದು ದೇವಿರವನವರ ಆಸೆ. ಅದೇ ರೀತಿ ಗೆಂಡೆ ತಿಮ್ಮ ಒಪ್ಕೊಳ್ತಾನೆ. ಹಾಗೂ ತಾವು ತಂದಿರುವಂತಹ ಹೊಸ ಗ್ರಾಮಫೋನ್ ಏನಿದೆ ಅದನ್ನು ಕೂಡ ತರ್ತೀನಿ ಅಂತ ಹೇಳ್ತಾನೆ. ಗೆಂಡೆ ತಿಮ್ಮ ಮೈಸೂರಿಗೆ ಹೋಗಿ ಮದುವೆಗೆ ಬೇಕಾಗಿರುವಂತಹ ಎಲ್ಲ ವಸ್ತುಗಳನ್ನ ಕೊಂಡ್ಕೊಂಬರ್ತಾನೆ. ಚಪ್ಪರಕ್ಕೆ ಹಾಗೂ ಮಂಟಪಕ್ಕೆ ಬೇಕಾದಂತಹ ಎಲ್ಲ ಅಲಂಕಾರವನ್ನು ಮಾಡೋದಕ್ಕೆ ಶುರು ಮಾಡ್ತಾನೆ. ಅವನು ತುಂಬ ಚೆನ್ನಾಗಿ ಮಾಡ್ತಾ ಇರ್ತಾನೆ. ಎಲ್ಲರಿಗೂ ಖುಷಿಯಾಗುತ್ತೆ. ಆ ದಿನ ರಾತ್ರಿ ಏನಾಗುತ್ತಂದರೆ, ನಾಯಿ ಸಿದ್ಧ ಅನ್ನೋನು ಬಂದು ಮಾಲೇಗೌಡರ ಹತ್ರ ಹೇಳ್ತಾನೆ, ಈ ಥರ ಊರಿನ ಹಿರಿಯರೆಲ್ಲ ಚಾವಡಿಯ ಜಗಲಿ ಮೇಲೆ ಸೇರಿದ್ದಾರೆ, ಗೆಂಡೆ ತಿಮ್ಮನ ಬಗ್ಗೆ ಏನೋ ನ್ಯಾಯ ಇದೆಯಂತೆ, ನೀವು ಹಾಗೂ ಗೆಂಡೆ ತಿಮ್ಮ ಬರಬೇಕು ಅಂತ ಹೇಳ್ತಾನೆ. ಗೆಂಡೆ ತಿಮ್ಮನಿಗೆ ಆಶ್ಚರ್ಯ ಆಗುತ್ತೆ. ನನ್ನ ಮೇಲೆ ಏನು ನ್ಯಾಯ, ನಾನೇನು ತಪ್ಪು ಮಾಡಿದೆ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಸರಿ ಬಾ ನೋಡ್ಕೊಂಬರೋಣ ಅಂತ ಮಾಲೇಗೌಡರು ತಿಮ್ಮನ ಕರ್ಕೊಂಡು ಹೊರಡ್ತಾರೆ. ಅಲ್ಲಿ ಹೋಗಿ ನೋಡಿದ್ರೆ ಇಡೀ ಊರೇ ಸೇರ್ಕೊಂಡ್ಬಿಟ್ಟಿರುತ್ತಲ್ಲಿ. ಚಾವಡಿಯ ಜಗಲಿ ಮೇಲೆ ಊರಿನ ಹಿರಿಯರೆಲ್ಲ ಕುಳಿತಿದ್ದಾರೆ. ಗೆಂಡೆ ತಿಮ್ಮ ಅವ್ರ ಮುಂದೆ ನಿಂತ್ಕೊಳ್ತಾನೆ. ಇವನ ಮೇಲೆ ಒಂದು 6-7 ಜನ ದೂರನ್ನು ನೀಡಿರ್ತಾರೆ. ಅದರಲ್ಲಿ